ಇವಾಗ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಎಲ್ಲರೂ ಚೀಫ್ ಮಿನಿಸ್ಟ್ರು ಆಗೋಕ್ಕೆ ಆಗಲ್ಲ, ಎಲ್ಲರೂ ಪ್ರೈಮ್ ಮಿನಿಸ್ಟರ್ ಆಗೋಕ್ಕೂ ಆಗಲ್ಲ. ಆದರೆ ಚೀಫ್ ಮಿನಿಸ್ಟರ್ ಆಗಿದ್ದು ಒಬ್ಬ ವ್ಯಕ್ತಿ, ಪ್ರೈಮ್ ಮಿನಿಸ್ಟರ್ ಆಗಿದ್ದು ಕೂಡ ಒಬ್ಬ ವ್ಯಕ್ತಿ. ಈಗ ನರೇಂದ್ರ ಮೋದಿ ಒಬ್ಬರು, ಅವರಿಗೆ ಸಪೋರ್ಟ್ ಮಾಡೋ ಎಂ ಪಿಗಳು 300-350 ಜನ ಇರ್ಬೋದು. ಆದರೆ ಪ್ರೈಮ್ ಮಿನಿಸ್ಟ್ರು ಅವರು ಒಬ್ಬರೇ. ಸೊ ಅದು ಅವರಿಗೂ ದಿನಕ್ಕೆ 24 ಗಂಟೆನೇ ಇರೋದು, ನಮಗೂ ದಿನಕ್ಕೆ 24 ಗಂಟೆನೇ ಇರೋದು. ಅವರು ಬೆಳಗ್ಗೆ 4-4:15 ಎದ್ದು ಎಲ್ಲ ಅವರ ಆರೋಗ್ಯದ ಕಡೆ ತುಂಬ ಅವರ ಆರೋಗ್ಯದ ಕಡೆ ಗಮನ ಕೊಡೋಕ್ಕೆ ಬೇರೆಯವರು ಇರ್ತಾರೆ. ಆದರೆ ಅವರು ಅವರ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡ್ತಾರೆ. ಸೊ ಒಂದು ಮನೆ ಇಲ್ಲ ಒಂದು ಸ್ಕೂಲ್ ನಡೆಸಬೇಕು ಅಂದರೆ ಎಷ್ಟು ಜನನ ಮ್ಯಾನೇಜ್ ಮಾಡಬೇಕು, ಎಷ್ಟು ವಿಚಾರಗಳು ಬರುತ್ತೆ ಮನಸ್ಸಿಗೆ ಯೋಚನೆ ಮಾಡಿ. ಅವರಿಗೆ ಎಷ್ಟು ವಿಚಾರಗಳು ಬರುತ್ತೋ ಅದರ ಒಂದು 2% ವಿಚಾರಗಳು ನಮ್ಮ ಮನಸ್ಸಿಗೆ ಬರಲ್ಲ. ಆದ್ರೂ ನಮಗೆ ಒತ್ತಡ ಜಾಸ್ತಿ, ಸ್ವಲ್ಪ ಜಾಸ್ತಿ ಒತ್ತಡ ಆಯಿತು ಅಂದರೆ ಸಿಟ್ಟು ಜಾಸ್ತಿ ಬರುತ್ತೆ. ಹಾಗೆ ಬೇಡದೇ ಇರೋ ದ್ವೇಷ ಎಲ್ಲ, ಅವ್ರನ್ನ ದ್ವೇಷ ಮಾಡೋದು. ಯಾರು ಜಾಸ್ತಿ ಒತ್ತಡ ಕೊಡ್ತಾರೋ ಅವ್ರನ್ನೆಲ್ಲ ದ್ವೇಷ ಮಾಡ್ತೀವಿ. ಸೊ ದ್ವೇಷ ಮಾಡಬೇಕು ಅಂತನೂ, ಅದು ನಾವು ಏನು ಇನ್ನೊಬ್ಬರ ದ್ವೇಷ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಂಡ್ರು ಅದರ ಪ್ರಭಾವ ನಮ್ಮ ಮನಸ್ಸಿನ ಮೇಲೆ ಆಗ್ತಾ ಇರೋದು. ಸೊ ಅದನ್ನು ಬೇಡದೇ ಇರೋದ್ರ ಕಡೆ ಯೋಚನೆ ಕಡಿಮೆ ಮಾಡಿ ಬೇಕಾಗಿರೋದ್ರ ಕಡೆ ಗಮನ ಕೊಡಬೇಕು.